ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲರಿಗೂ ಮೊದಲಿಗೆ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ಶಿವಮೊಗ್ಗ ವೈದ್ಯಕೀಯ ಸಂಸ್ಥೆಯಲ್ಲಿ ಅದ್ದೂರಿಯಾಗಿ ಗಣರಾಜ್ಯೋತ್ಸವ ನಾವು ಹಮ್ಮಿಕೊಂಡಿದ್ವಿ. ಈ ದಿನ ನಮಗೆ ಸಹಕರಿಸಿದ ಡೀನ್ ಆಗಿರ್ಬೋದು, ನಮ್ಮ ಪ್ರಿನ್ಸಿಪಾಲ್, ನರ್ಸಿಂಗ್ ಕಾಲೇಜ್ ಪ್ರಿನ್ಸಿಪಾಲು ಹಾಗೂ ಇವರ ಸಹಕಾರದಿಂದ ಇದೊಂಥರ ಒಳ್ಳೆಯ ಪ್ರೋಗ್ರಾಮ್ ಆಯಿತು. ಇದು ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ವಿವಿಧತೆಯನ್ನು ಕೂಡಿದೆ. ಈ ಕೂಡ ನಮ್ಮ ಹುಡುಗರು ನರ್ಸಿಂಗ್ ವಿದ್ಯಾರ್ಥಿಗಳು ತುಂಬಾ ಅದ್ದೂರಿಯಾಗಿ ತಮ್ಮ ಪಾತ್ರವನ್ನು ನಿಭಾಯಿಸಿ ಒಳ್ಳೆಯ ಪ್ರೋಗ್ರಾಮ್ನ ಕೊಟ್ಟಿದ್ದಾರೆ. ಗಣರಾಜ್ಯೋತ್ಸವ ಹಬ್ಬ ಅಂದರೆ ಅದು ನಮ್ಮ ಹಬ್ಬ, ನಮ್ಮ ದೇಶದ ಹಬ್ಬ ಅಂದರೆ ನಮ್ಮದೇ ಹಬ್ಬ. ಆ ಹಬ್ಬಕ್ಕೋಸ್ಕರ ಎಲ್ಲರೂ ಸಹಕರಿಸಿ ನಮ್ಮ ದೇಶದಲ್ಲಿರೋರು ಎಲ್ಲರೂ ಈ ಥರ ಬೆಳಿಬೇಕು ಅನ್ನೋದು ನಮ್ಮ ಆಚರಣೆ. ಹಾಗೆ ಇವರೆಲ್ಲ ನಮ್ಮ ನರ್ಸಿಂಗ್ ವಿದ್ಯಾರ್ಥಿಗಳು ಈ ದಿನ ಮೊದಲನೇ ಸ್ಥಾನದಲ್ಲಿ ಬಂದು ಮೊದಲು ಮತ್ತು ಎರಡನೇ ಸ್ಥಾನ ಪ್ರೈಸ್ನ ತಗೊಂಡು ನಮ್ಮ ಸಂಸ್ಥೆಯ ಹೆಸರನ್ನು ಮತ್ತು ಇನ್ನೂ ಉತ್ತಮಕ್ಕೆ ಏರಿಸಿದ್ದಾರೆ ಅಂತ ಹೇಳ್ತೀನಿ. ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯ. ನನ್ನ ಹೆಸರು ಮೋಹನ್ ಅಂತ, ಈ ಸೆಕೆಂಡ್ ಇಯರ್. ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾನು ಸೆಕೆಂಡ್ ಇಯರ್ ನರ್ಸಿಂಗ್ ಸ್ಟೂಡೆಂಟು. ಮೊದಲೇ ನಮಗೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪ್ರಾಂಶುಪಾಲ ಸತೀಶ್ ಸರ್ ಮತ್ತು ನಮ್ಮ ಮೆಗ್ಗಾನ್ ಡೀನ್ ಕಮ್ ಡೈರೆಕ್ಟರ್ ವಿರೂಪಾಕ್ಷಪ್ಪ ಸರ್ ಮತ್ತು ನಮ್ಮ ಆಲ್ ನರ್ಸಿಂಗ್ ಸ್ಟಾಫ್ಸು ಮತ್ತು ನಮ್ಮ ಕಾಲೇಜಿನ ಎಲ್ಲ ಫ್ಯಾಕಲ್ಟೀಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಪ್ರತಿ ವರ್ಷ ನಮಗೆ ಈ ರೀತಿ ಮಾಡೋ ಸಪೋರ್ಟಿಂದನೇ ನಾವು ಪ್ರತಿ ವರ್ಷ ನಡೆಯೋ ಗಣರಾಜ್ಯೋತ್ಸವ ಆಗ್ಬೋದು ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಎರಡರಲ್ಲೂ ಕಾಂಪೀಟ್ ಮಾಡಿ ಪ್ರತಿ ವರ್ಷ ಫಸ್ಟ್ ಸೆಕೆಂಡು ಅದು ನಮ್ಮ ಕಾಲೇಜಿಂದನೇ ತಗೊಳ್ತಾ ಇದ್ದಾರೆ. ಈ ವರ್ಷ ಬಂದು ನಾವು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಫಸ್ಟ್ ಪ್ರೈಸು ಮತ್ತು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಸೆಕೆಂಡ್ ಪ್ರೈಸ್ ತಗೊಂಡಿದ್ದಾರೆ. ಈ ರೀತಿ ಮಾಡೋದಕ್ಕೆ ನಮ್ಮ ಲೆಕ್ಚರ್ಸ್ ಮತ್ತು ಎಲ್ಲ ಫ್ಯಾಕಲ್ಟಿ, ನಮ್ಮ ಪ್ರಿನ್ಸಿಪಲ್ ಸರ್ ಮಾಡೋ ಆಲ್ ಸಪೋರ್ಟ್ ಮತ್ತು ನಮ್ಮ 2 ವರ್ಷದ ಸೀನಿಯರ್ಸ್ ಬ್ಯಾಚ್ ಅಣ್ಣ ಆಗಿರಲಿ, ಆಮೇಲೆ ಅಕ್ಕಂದಿರು ಅವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದಾರೆ. ಇದಾಗಲೇ 3ನೇ ವರ್ಷ ಆಯ್ತು ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಬಂದು. ಹೆಸರು ಕಾವ್ಯ ಬಡಿಗೇರ್ ಅಂತ, ಸೆಕೆಂಡ್ ಇಯರ್. ತಮ್ಮದು ಹೇಳಿ.